ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಡಿ ಬಾಸ್ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿದ್ದಾರೆ. ಆದರೂ ಕೂಡ ಅವರನ್ನು ಆರಾಧಿಸುವಂಥ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸದ್ಯದ ಟ್ರೆಂಡ್ ನೋಡಿದರೆ ಕನ್ನಡ ಚಿತ್ರರಂಗದಲ್ಲೇ ಯಾವೊಬ್ಬ ಸ್ಟಾರ್ ಹೀರೋಗೂ ಇರದ ಫ್ಯಾನ್ಸ್ ದರ್ಶನ್ ಅವರಿಗಿದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ ಅವರಿಗೆ ಅವರ ಅಭಿಮಾನಿಗಳಿಂದನೇ ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಇದನ್ನ ಹೇಳಿದ್ದಾರೆ. ನಿನ್ನೆ ರಾಮನಗರದಲ್ಲಿ ಕರಗ ಮಹೋತ್ಸವ ನಡೀತಾ ಇತ್ತು. ದೊಡ್ಡ ಕಾರ್ಯಕ್ರಮ ಅದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸ್ಟೇಜ್ ಮೇಲೆ ಮಾತಾಡಬೇಕು ಅಂತ ಹೋದಾಗ ಅಲ್ಲಿದ್ದಂಥ ದರ್ಶನ್ ಅವರ ಕೆಲವೊಂದಿಷ್ಟು ಜನ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡ್ತಾರೆ. ಆಗ ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ತಾಳ್ಮೆಯಿಂದ ಇದ್ದಾರೆ. ಹಿಂದೆ ಎಲ್ಲ DCM ಆಗಿದ್ದಾಗ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಿದ್ರು ಅವರು, ಸಿಟ್ಟಿಗೆದ್ದು ತಾಳ್ಮೆ ಕಳ್ಕೊಂಡ್ಬಿಡ್ತಾ ಇದ್ರು. ಬಟ್ ನಿನ್ನೆ ಬಹಳ ಮೆಚೂರ್ಡ್ ಆಗಿ ಮತ್ತು ತಾಳ್ಮೆಯಿಂದ ದರ್ಶನ್ ಅವರ ಅಭಿಮಾನಿಗಳಿಗೆ ಬುದ್ಧಿ ಹೇಳಿದ್ದಾರೆ. ಆಯ್ತು ನೋಡಿ, ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ? ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಇರಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ, ಆದರೆ ನೀವು ಕೋರ್ಟಿನ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ ನನಗೆ. ಆಯ್ತು, ಇದನ್ನೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ. ನಿಮ್ಮ ದರ್ಶನ್ ಅವರು ಒಳಗಡೆ ಇದ್ದಾರೆ, ಇದನ್ನೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಮಾತಾಡಬೇಕು. ಅದನ್ನೆಲ್ಲ ನೀವು ಈಗ ಬಹಿರಂಗವಾಗಿ ಇಲ್ಲೆಲ್ಲ ಬಂದು ಕಾರ್ಯಕ್ರಮ ಹಾಳು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮಿಂದಾನೇ ಹೀಗೆಲ್ಲ ಆಗ್ತಾ ಇರೋದು ಪರಿಸ್ಥಿತಿ ಅಂತ ಹೇಳಿ ದರ್ಶನ್ ಅವ್ರ ಫ್ಯಾನ್ಸ್ಗೆ ಅಂದ್ಬಿಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ನಿಮ್ಮಿಂದಾನೇ ಈ ರೀತಿಯಾಗಿ ಆಗಿದೆ ಪರಿಸ್ಥಿತಿ ಅಂತ. ಅಂದರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳಿದ್ರು ಅವರು ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ. ಇದೆಲ್ಲ ಸೂಕ್ಷ್ಮವಾದಂಥ ವಿಚಾರ. ಎಕ್ಸಾಕ್ಟ್ಲಿ ಅದು ದರ್ಶನ್ ಅವರ ಫ್ಯಾನ್ಸ್ಗೆ ದರ್ಶನ್ ಅವರು ಇಲ್ಲದೆ ಬಹಳ ನೋವಾಗ್ತಾ ಇದೆ, ಸಹಜ. ಅದರಲ್ಲಿ ಏನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಡಿ ಬಾಸ್ ಅಂತ ಅಂದರೆ ಅಲ್ಲಿರೋರು ಕಿರಿಕಿರಿ ಆಗುತ್ತೆ, ವೇದಿಕೆಯ ಮೇಲೆ ಇರುವಂಥವರಿಗೆ ಕಿರಿಕಿರಿ ಆಗುತ್ತೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಇದನ್ನೆಲ್ಲ ಮುಂದೆ ಮಾತಾಡೋಣ, ಈಗ ಸ್ವಲ್ಪ ಕೂಲ್ ಆಗಿರಿ, ಇದು ಸೂಕ್ಷ್ಮವಾದಂಥ ವಿಚಾರ, ನಾವು ಮಾತಾಡೋ ಕಡೆ ಮಾತಾಡ್ತೀವಿ ಅನ್ನೋ ಥರ ಕೂಡ ಅವರು ಒಂದು ಸೂಚನೆಯನ್ನಂತೂ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇದೇ ರೀತಿಯಾಗಿ ಹಿಂದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು. ನೋಡಿ, ದರ್ಶನ್ ಅವ್ರಿಗೂ ಸಮಸ್ಯೆ ಆಗಬಾರ್ದು, ನಿಮಗೂ ಸಮಸ್ಯೆ ಆಗಬಾರ್ದು. ಯಾರು ಕೂಡ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಂಚ್ಕೊಳ್ಳೋದಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಕೂಗೋದಾಗಿರ್ಬೋದು, ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಕೂಡ ಬುದ್ಧಿವಾದ ಹೇಳಿದ್ರು ಒಂದು ಪೋಸ್ಟ್ ಮುಖೇನ. ಆದರೂ ದರ್ಶನ್ ಅವರ ಫ್ಯಾನ್ಸ್ ಅವರ ಆ ಒಂದು ಬುದ್ಧಿ ಅಂತಾರೋ ಅಥವಾ ಅವರ ಆ ಒಂದು ಅಭಿಮಾನ ಓಕೆ, ಬಟ್ ಅದನ್ನು ದರ್ಶನ್ ಅವರಿಗೆ ಅದು ಸಮಸ್ಯೆ ಆಗುತ್ತೆ ಅಂತ ಅಂದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೇ ಒಳ್ಳೆಯದು. ಹೋದ ಕಡೆಯಲ್ಲೆಲ್ಲ ಡಿ ಬಾಸ್ ಅಂತ ಅಂದರೆ ದರ್ಶನ್ ಅವ್ರಿಗೇನೆ ಅದು ಒಂಥರ ಮುಜುಗರ. ಮತ್ತು ಹೌದು, ನಿಮ್ಮ ಅಭಿಮಾನ ಏನೇ ಇದ್ರೂ ಕೂಡ ಅದು ಓಕೆ, ಬಟ್ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದರೆ ನಾವು ಬದಲಾಗಲೇಬೇಕು. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.